ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಹಾಗೂ ಆತನ ಸಹಚರನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಗೆ ಪೊಲೀಸ್ ಇಲಾಖೆಯ ಮೂಲ ಕಾರಣ. ಬಹಿರಂಗ ಸಭೆಯಲ್ಲಿ ಉದ್ರೇಕ ಭಾಷಣಗಳನ್ನು ಮಾಡಿ ಒಬ್ಬ ಅಮಾಯಕನ ಹತ್ಯೆಗೆ ಕಾರಣರಾದ ಸಂಘ ಪರಿವಾರದ ಶ್ರೀಕಾಂತ್ ಶೆಟ್ಟಿ ಹಾಗೂ ಕೋಮು ಪ್ರಚೋದನೆಯ ಹೇಳಿಕೆ ನೀಡಿದ ಭರತ್ ಕುಂಡೇಲು ವಿರುದ್ಧ ಚಾರ್ಜ್ಶೀಟ್ ಹಾಕಿ ಕಠಿಣ ಕ್ರಮವನ್ನು ಪೊಲೀಸ್ ಇಲಾಖೆ ಜರುಗಿಸಬೇಕಾಗಿದೆ ಎಂದು ಕೆಪಿಸಿಸಿ ಸಂಯೋಜಕ ಫಾರೂಕ್ ಉಳ್ಳಾಲ್ ಆಗ್ರಹಿಸಿದ್ದಾರೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಶಾಂತಿಪ್ರಿಯ ಜಿಲ್ಲೆಯಲ್ಲಿ ನಡೆದ ಈ ಹತ್ಯೆ ಸೌಹಾರ್ದ ಬಯಸುವ ಎಲ್ಲರ ಮೇಲೆ ನಡೆದ ಹಲ್ಲೆಯಾಗಿದೆ ಮತ್ತು ಹತ್ಯೆಯಾಗಿದೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಸಹೃದಯ ಪತ್ರಕರ್ತರೇ, ಜಿಲ್ಲೆಯಾದ್ಯಂತ ಒಂದು ದುಃಖದ ಛಾಯೆ ಇವತ್ತು ಹರಡಿಕೊಂಡಿವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ಅಮಾಯಕ ಟೆಂಪೋ ಚಾಲಕನಾದ ಅಬ್ದುಲ್ ರೆಹಮಾನ್ ಎಂಬಾತನ ಮೇಲೆ ಮತ್ತು ಆತನ ಜೊತೆಗಾರನ ಮೇಲೆ ಮಾರಕ ಆಯುಧಗಳಿಂದ ಹಲ್ಲೆ ನಡೆದು ಅಬ್ದುಲ್ ರೆಹಮಾನ್ನ ಹತ್ಯೆ ನಡೆದಿದೆ. ಇದು ಶಾಂತಿ ಪ್ರಿಯರ ಮೇಲೆ, ಜಿಲ್ಲೆಯ ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನು ಬಯಸುವ ಎಲ್ಲರ ಮೇಲೆ ನಡೆದಂತಹ ಹಲ್ಲೆ ಮತ್ತು ಹತ್ಯೆ ಅಂತ ಭಾವಿಸ್ತೇವೆ. ಜೊತೆಗೆ ಇದನ್ನು ಸಾರ್ವತ್ರಿಕವಾಗಿ ಕಾಂಗ್ರೆಸ್ ಪಕ್ಷದ ಖಂಡಿಸುತ್ತದೆ ಮತ್ತು ನೊಂದ ಕುಟುಂಬದೊಂದಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದುರಾದೃಷ್ಟ ಎಂದರೆ ಈ ಕೊಲೆಯನ್ನು ತಪ್ಪಿಸುವ ಎಲ್ಲ ಕಾರಣಗಳು, ಬಂದೋಬಸ್ತುಗಳು ನಮ್ಮ ಪೊಲೀಸ್ ಇಲಾಖೆ ನಡೆಸಿದ್ದರೆ ಇಂತಹ ಒಂದು ಅನಾಹುತ ಮತ್ತು ಜಿಲ್ಲೆಯ ಸೌಹಾರ್ದಕ್ಕೆ ಇಂತಹ ಕಪ್ಪು ಚುಕ್ಕೆಯಾಗುತ್ತಿರಲಿಲ್ಲ. ಕಳೆದ 1 ತಿಂಗಳಿನಿಂದ ಸುಹಾಸ್ ಶೆಟ್ಟಿಯ ಕೊಲೆಯಾದ ದಿನದಿಂದ ಸಂಘ ಪರಿವಾರಕ್ಕೆ ಸೇರಿದ ಶ್ರೀಕಾಂತ್ ಶೆಟ್ಟಿ ಮತ್ತು ಭರತ್ ಕುಂಡೇಲು ಅವರು ವಿವಿಧ ವೇದಿಕೆಗಳಲ್ಲಿ ಮರಣಪಟ್ಟ ಅಥವಾ ಕೊಲೆಗೈಯಲ್ಪಟ್ಟ ಸುಹಾಸ್ ಶೆಟ್ಟಿಯ ಸಂತಾಪ ಸಭೆ ಎಂದು ಕರೆದು ಆ ಸಭೆಯಲ್ಲಿ ಜನರನ್ನು ಉದ್ರೇಕಿಸುವ ರೀತಿಯಲ್ಲಿ ಪ್ರಚೋದನಾತ್ಮಕವಾಗಿ ಮಾತನಾಡಿದ್ದಾರೆ. ಮಾತ್ರವಲ್ಲ, 1ಕ್ಕೆ 3 ತೆಗೆಯಲು ಗೊತ್ತು, ನಾವು ತೆಗೆಯುತ್ತೇವೆ ಎನ್ನುವ ಮಾತನ್ನ ಹಲವು ಸಭೆಗಳಲ್ಲಿ, ಅದರಲ್ಲೂ ಬಜಿಪೆ ಚಲೋ ಸಭೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅವರು ನೇರವಾಗಿ ಹೇಳಿದ್ದಾರೆ. ಇಂತಹ ಒಂದು ಸಭೆಗೆ, ಇಂತಹ ಒಂದು ಮಾತುಗಾರಿಕೆಗೆ ಅವಕಾಶ ಕೊಡದೇ ಇದ್ದರೆ ಈ ಒಂದು ಕೊಲೆ ನಡೆಯುತ್ತಿರಲಿಲ್ಲ. ಅಮಾಯಕ ಪುಟ್ಟ 2 ಮಕ್ಕಳ ತಂದೆಯಾದ ರೆಹಮಾನ್ ಬದುಕುಳಿತಿದ್ದ ಎಂಬುದನ್ನು ಸಾಮಾನ್ಯ ಕಣ್ಣಿಗೆ ಕಾಣುವಂಥದ್ದು. ಆದರೆ ನಮ್ಮ ಇಲಾಖೆ ಯಾಕೆ ಹೀಗೆ ಮಾಡಿತ್ತು ಅಂತ ಅರ್ಥವಾಗುವುದಿಲ್ಲ. ಗೃಹ ಸಚಿವರು ಸುಹಾಸ್ ಶೆಟ್ಟಿ ಕೊಲೆ ಸಂದರ್ಭದಲ್ಲಿ ಅಶ್ರಫ್ ಎಂಬ ಕೇರಳದ ವ್ಯಕ್ತಿಯ ಮೇಲೆ ನಡೆದ ಗುಂಪು ಹಲ್ಲೆಯ ಮತ್ತು ಆತನ ಹತ್ಯೆಯ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಹೇಗೆ ಮುಂದುವರಿಬೇಕು ಎಂಬ ತಾಕೀತನ್ನು ನೀಡಿದ್ದರು. ಆದರೆ ಪೊಲೀಸ್ ಇಲಾಖೆ ಆ ದಾರಿಯಲ್ಲಿ ನಡೆಯಲಿಲ್ಲ ಎಂಬುದಕ್ಕೆ ವಿಷಾದ ಪಡ್ತೇವೆ. ಖಂಡಿತವಾಗಿ ಎಲ್ಲ ರೀತಿಯ ಯಾರು ಗೂಂಡಾಯಿಸಮ್ ಅನ್ನು ಇಲ್ಲಿ ಬೆಳೆಸ್ತಾರೆ, ಯಾರು ಇಲ್ಲಿ ಕಮ್ಯುನಿಸಮ್ ಅನ್ನ ಇಲ್ಲಿ ಮುಂದುವರಿಸುತ್ತಾರೆ ಎಂಬುದು ಇಲಾಖೆಗೆ ಗೊತ್ತಿರದ ವಿಷಯವಲ್ಲ. ಇಲಾಖೆಗೆ ಶುದ್ಧವಾಗಿ ಗೊತ್ತಿದೆ ಎಲ್ಲಿಂದ ಈ ಹೊಗೆ ಬರುತ್ತದೆ, ಎಲ್ಲಿಂದ ಇದಕ್ಕೆ ಪ್ರಚೋದನೆ ಮತ್ತು ಸಿದ್ಧತೆ ನಡೀತದೆ ಎಂಬುದನ್ನು ಪೊಲೀಸ್ ಇಲಾಖೆಗೆ ಖಂಡಿತ ಗೊತ್ತಿದೆ. ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ, ಕರ್ತವ್ಯವನ್ನು ಅವರು ಚುರುಕುಗೊಳಿಸಿದ್ರೆ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ಅಮಾಯಕನ ಕೊಲೆ ನಡೆಯುತ್ತಿರಲಿಲ್ಲ. ನಾವು ಹೇಳೋದಿಷ್ಟೇ, ನಮ್ಮ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದೆ. ನಮ್ಮ ಪಕ್ಷದ ಗೃಹ ಸಚಿವರು ಈಗಾಗಲೇ ಹೇಗೆ ಮುಂದುವರಿಯಬೇಕೆಂಬುದನ್ನು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶಿಸಿದ್ದಾರೆ ಕೂಡ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಶಾಂತಿಪ್ರಿಯ ಜನರು ಈ ಬಗ್ಗೆ ಹೇಳುತ್ತಲೇ ಬಂದಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ಯಾಕೆ ಈ ರಹಸ್ಯವನ್ನ
ಈ ಗುಪ್ತ ಸಭೆಗಳನ್ನು ತಿಳಿದೇ ಹೋಯಿತು ಅಂತ ಹೇಳ್ಬೋದು. ಆದರೆ ಇದು ಗುಪ್ತ ಸಭೆಯಲ್ಲಿ ನಡೆದ ಚಟುವಟಿಕೆಗಳಲ್ಲ. ಇದು ಬಹಿರಂಗ ಸಭೆಯಲ್ಲಿ ಸಾರ್ವಜನಿಕವಾಗಿ ತಾಕೀತು ಕೊಟ್ಟು ಎಚ್ಚರಿಕೆ ಕೊಟ್ಟು ಮಾಡಿದಂತಹ ಭಾಷಣದ ಪರಿಣಾಮವಾಗಿ ಈ ಕೊಲೆ ನಡೆದಿದೆ. ಆದ್ದರಿಂದ ಸರ್ಕಾರ, ಅದರಲ್ಲೂ ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡಲೇ ಶ್ರೀಕಾಂತ್ ಶೆಟ್ಟಿ ಮತ್ತು ಭರತ್ ಕುಂಬಳೆರನ್ನು ಆರೋಪಿಗಳನ್ನಾಗಿ ಪರಿಗಣಿಸಿ ಈ ಕೊಲೆಯ ಹೊಣೆಗಾರರು ಅವರು ಎಂಬುದನ್ನು ಅವರು ಚಾರ್ಜ್ ಶೀಟ್ ಮಾಡಬೇಕು. ಅವರ ಮೇಲೆ ಪೊಲೀಸ್ ತನಿಖೆಯಾಗಿ ಗುರುತರವಾದ ಶಿಕ್ಷೆಗೆ ಅವರನ್ನ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಆರೋಪಿಗಳನ್ನ ಮತ್ತು ಪ್ರಚೋದಕರನ್ನ ಬಂಪರ್ ಪರೀಕ್ಷೆಗೆ ಒಳಪಡಿಸಿ ಕೋಮುವಾದದ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮುಸ್ತಾಫಾ ಮಲಾರ್ ಮಾತನಾಡಿ, ರೌಡಿ ಶೀಟರ್ ಹಾಗೂ 2 ಹತ್ಯೆ ಆರೋಪಿ ಸುಹಾಸ್ ಶೆಟ್ಟಿಯ ಹತ್ಯೆಯ ಪ್ರತೀಕಾರವಾಗಿ ಸಂಘ ಪರಿವಾರ ಜಿಲ್ಲೆಯಲ್ಲಿ ಬಂದ್ ಮಾಡಿತ್ತು ಹಾಗೂ ಅನೇಕ ಕಡೆ ಹತ್ಯೆಗೆ ಯತ್ನ ನಡೆದಿತ್ತು ಎಂದರು. ಒಂದು ತಿಂಗಳಿನಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮತ್ತು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ 3 ಕೊಲೆಗಳಾಗಿವೆ. ಅದರಲ್ಲಿ ಪ್ರಥಮತ ಕೇರಳದ ವಯನಾಡಿನ ಅಶ್ರಫ್ ಎಂಬುವರ ಮೇಲೆ ಗುಂಪು ಹತ್ಯೆಯ ಮೂಲಕ ಅವರನ್ನು ಒಂದು ಮಾರಕ ರೀತಿಯಲ್ಲಿ ಅವರನ್ನು ಕೊಲ್ಲಲಾಯಿತು. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಏನು ಹೇಳ್ತದೆ ಅಂತ ಹೇಳಿದರೆ, ಅವರು ಒಬ್ಬ ಮಾನಸಿಕ ಅಸ್ವಸ್ಥನ ಮೇಲೆ ಗುಂಪು ಹತ್ಯೆ ನಡೆದು ಕೊಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಸ್ಥಳೀಯ BJP ನಾಯಕರು ಒಬ್ಬರು ಬಂದು ಸ್ಟೇಷನ್ನಲ್ಲಿ ಪೊಲೀಸ್ ಇಲಾಖೆಯವರ ಒಂದು ಕೋರಿಕೆಯ ಮೇರೆಗೆ ಒಂದು ಕಂಪ್ಲೇಂಟನ್ನು ನೀಡ್ತಾರೆ. ಅಲ್ಲಿ ಕಂಪ್ಲೇಂಟ್ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಶ್ರಫ್ ಎಂಬವನು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದ ಹಾಗೆ ಅಲ್ಲಿ ಹಲ್ಲೆಗೆ ಯತ್ನ ಆಯಿತು ಅಂತ ಹೇಳುವಂಥ ಒಂದು ಕಂಪ್ಲೇಂಟನ್ನು ಅವರು ನೀಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ತದನಂತರ ತನಿಖೆಯ ಆಧಾರದಲ್ಲಿ ಅಶ್ರಫ್ ಎಂಬವನು ಯಾವುದೇ ಘೋಷಣೆಯಲ್ಲಿ ಕೂಗಿಲ್ಲ ಎಂಬಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಮಗ್ರ ಒಂದು ತನಿಖೆ ಕೂಡ ನಡೀತಾ ಇದೆ. ಈಗಾಗಲೇ ಈ ಸಮಗ್ರ ತನಿಖೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ತದನಂತರ ಇಲ್ಲಿ ಒಬ್ಬ ರೌಡಿ ಶೀಟರ್, ಈ ಮೊದಲು 2 ಹತ್ಯೆಯ ಆರೋಪಿ, ಅದರಲ್ಲೂ ಕೂಡ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನನ್ನು ಹತ್ಯೆಯಲ್ಲಿ ಆರೋಪಿಯಾಗಿದ್ದಂಥ ಸುಹಾಸ್ ಶೆಟ್ಟಿ, ಬೇರೆ ಬೇರೆ ಕೇಸುಗಳಲ್ಲೂ ಕೂಡ FIRನಲ್ಲಿ ಕೂಡ ಅವನ ಹೆಸರುಗಳು ದಾಖಲಾಗಿವೆ. ಅವನನ್ನು ಕೂಡ ತದನಂತರ ಅಲ್ಲಿ ಒಂದು ರೌಡಿಸಮ್ ತಂಡ ಅವನನ್ನು ಕೂಡ ಅಲ್ಲಿ ಹತ್ಯೆ ಮಾಡುವಂಥ ಒಂದು ಸಂದರ್ಭ. ತದನಂತರ ಅದಕ್ಕೆ ಪ್ರತೀಕಾರವಾಗಿ ಇತ್ತೀಚೆಗೆ ಈ ಸುಹಾಸ್ ಶೆಟ್ಟಿಯ ಕೊಲೆಯ ಸಂದರ್ಭದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಅವರ ಮೃತದೇಹ ಕೊಂಡೋಗುವಂಥ ಒಂದು ದಿನ ಇಲ್ಲಿ ಮಂಗಳೂರು ಜಿಲ್ಲೆಗೆ ಬಂದಿಗೆ ಕರೆಕೊಟ್ಟಿದ್ದಾರೆ, ಬಂದನ್ನು ಮಾಡಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ಹತ್ಯೆಯ ಯತ್ನಗಳು ಕೂಡ ನಡೆದದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ತದನಂತರ ಇಲ್ಲಿ ಬಜ್ಪೆಯಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸುವಂಥ ಆ ಸಭೆಯಲ್ಲೂ ಕೂಡ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಬಜರಂಗ ದಳದ ಮುಖಂಡರು ಮತ್ತು ಈ ಜಿಲ್ಲೆಯ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಾವಿರಾರು ಜನ ಇರುವಂಥ ಸಭೆಯಲ್ಲಿ ಅಲ್ಲಿ ಪ್ರಚೋದನಾತ್ಮಕವಾಗಿ ಕೊಲೆಗೆ ಪ್ರತೀಕಾರವನ್ನು ತೀರಿಸುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಆ ಪ್ರತೀಕಾರದ ಭಾಗವಾಗಿ ಮೊನ್ನೆ ಬಂಟ್ವಾಳದ ಕೊಲ್ತಾ ಮಜಲ್ನ ಅಬ್ದುಲ್ ರೆಹಮಾನ್ ಎಂಬವರ ಹತ್ಯೆ ಕೂಡ ಆಯಿತು.
ಇನ್ನೊಬ್ಬರಿಗೆ ಮಾರಣಾಂತಿಕ ಹಲ್ಲೆಯಾಗಿ ಈಗ ಐಸಿಯುನಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥ ಒಂದು ಮಾಹಿತಿ ಕೂಡ ನಮಗೆಲ್ರಿಗೂ ಸಿಕ್ಕಿದೆ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಒಬ್ಬ ಅಶ್ರಫ್ ಅಬ್ದುಲ್ ರೆಹಮಾನ್ ಎಂಬಾತ ಅವೊಬ್ಬ ಅಲ್ಲಿಯ ಕೋಲ್ತಮಜಲ್ನ ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಕೆ ಎಸ್ ಎಸ್ ಎಫ್ ಸಂಘಟನೆಯ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸುವವನು. ಅವನ ವಿಚಾರವಾಗಿ ತಿಳಿದುಕೊಂಡಾಗ ಈ ಮೊದಲು ಅವನ ಮೇಲೆ ಯಾವುದೇ ಒಂದು ಕೇಸು ಅಥವಾ ಯಾವುದೇ ಒಂದು FIR ಈ ಮೊದಲು ಸ್ಟೇಷನ್ನಲ್ಲಿ ನಡೆದಂಥ ದಾಖಲಿಲ್ಲ. ಅವನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಪಿಕಪ್ ವಾಹನದಲ್ಲಿ ದುಡಿಯುತ್ತಿರುವಂಥ ಒಬ್ಬ ಕಾರ್ಮಿಕ, ಒಬ್ಬ ಡ್ರೈವರ್ ಅವನನ್ನು ಹೊಯ್ಗೆ ತರಿಸುವಂಥ ರೀತಿಯಲ್ಲಿ, ಅದು ಕೂಡ ಜನ ಹೇಳ್ತಾರೆ ಬಾಡಿಗೆ, ಅಲ್ಲಿ ಅವರು ಬಡವರು, ಅವರಿಗೆ ಬಾಡಿಗೆ ಫ್ರೀ ಮಾಡಿ ಹೊಯ್ಗೆಯ ಹಣವನ್ನೇ ತಗೊಳ್ತಿದ್ದ. ಆ ರೀತಿ ಅವನನ್ನು ಒಂದು ಪುಸಲಾಯಿಸಿ ಕರೆಸಿಕೊಂಡು ಒಂದು ಗುಪ್ತ ರೀತಿಯಲ್ಲಿ ಅವನನ್ನು ಗುಂಪು ಗೂಡಿಕೊಂಡು ಕೊಲ್ಲುವಂಥ ಒಂದು ಪ್ರಯತ್ನ ಇದು ಖಂಡನೀಯ. ನಾವು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದರೆ, ಈ ಜಿಲ್ಲೆಯಲ್ಲಿ ಈ ಮೊದಲು ಕೂಡ ಹತ್ಯೆಗೆ ಹತ್ಯೆ ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದು ಹತ್ಯೆಯಾದ್ದನ್ನು ನಾವು ಈ ಜಿಲ್ಲೆಯಲ್ಲಿ ಕಂಡಿದ್ದೇವೆ. ಇದೀಗ ಕಳೆದ 1 ತಿಂಗಳಿನಿಂದ ನಡೆದಂಥ 3 ಕೊಲೆಗಳನ್ನು ಕೂಡ ನಾವು ಖಂಡಿಸ್ತೇವೆ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ. ಒಂದು ವೇಳೆ ಸುಹಾಸ್ ಶೆಟ್ಟಿ ರೌಡಿ ಆಗಿದ್ದರೂ ಕೂಡ ಅವರನ್ನು ಹತ್ಯೆ ಮಾಡುವಂಥ ಒಂದು ಪ್ರಸಂಗ ಅದು ಕಾನೂನಾತ್ಮಕವಾಗಿ ಬರುವುದಿಲ್ಲ. ನಾವು ಹೇಳೋದು ಕಾನೂನಾತ್ಮಕವಾಗಿ ಸುಹಾಸ್ ಶೆಟ್ಟಿ ಏನು ಶಿಕ್ಷೆ ಆಗಬೇಕು ಅದು ಆಗಲಿ. ಅದನಂತರ ಸುಹಾಸ್ ಶೆಟ್ಟಿಯನ್ನು ಯಾರು ಕೊಂದಿದ್ದಾರೆ ಅದಕ್ಕೆ ಪ್ರತೀಕಾರ ಕಾನೂನಾತ್ಮಕವಾಗಿ ಆಗಬೇಕೇ ವಿನಃ ಅದು ರೌಡಿಸಮ್ ಮೂಲಕ, ಕೊಲ್ಲುವ ಮೂಲಕ, ಹಲ್ಲೆ ಮಾಡುವ ಮೂಲಕ ಆಗಬಾರ್ದು. ಅದನ್ನು ಈಗ ಪ್ರತೀಕಾರವಾಗಿ ಈಗ ಒಂದು ನಿರಪರಾಧಿ, ಅದು ಕೂಡ ಯಾವುದೇ ಫೀಲ್ಡಲ್ಲಿ ಇದ್ದವನಲ್ಲ, ಕೊಂದವರನ್ನು ಕೊಂದರೆ ಯಾರಿಗಾದ್ರೂ ಬೇಸರ ಆಗ್ತಿರ್ಲಿಲ್ಲ, ಆದರೂ ಕಾನೂನಾತ್ಮಕವಾಗಿ ತಪ್ಪು. ಆದರೆ ಇಲ್ಲಿ ಒಬ್ಬ ನಿರಪರಾಧಿ, ಒಬ್ಬ ಹೆಂಡತಿ, ಇತ್ತೀಚೆಗೆ ಮದುವೆಯಾದವ, 2 ಮಕ್ಕಳು ಇರುವಂಥವ, ಒಬ್ಬ ಆರ್ಥಿಕವಾಗಿ ಕೂಡ ತೀರಾ ಹಿಂದುಳಿದ ಕುಟುಂಬದವ, ಅಂಥವರನ್ನು ಹತ್ಯೆ ಮಾಡುವುದು ಅದು ಬಹಳಷ್ಟು ಖೇದಕರ. ಈ ಜಿಲ್ಲೆಯ ಸಾಮಾಜಿಕ ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇರುವಂಥ ಈ 90% ಈ ಜಿಲ್ಲೆಯ ಜನ ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ರಹಿಸುವುದು ಇಷ್ಟೇ, ಈ ಜಿಲ್ಲೆಯಲ್ಲಿ ಅದು ಯಾರೇ ಇರಲಿ, ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು. ಇಲ್ಲಿನ ಸರ್ಕಾರ ಕೂಡ ಪೊಲೀಸ್ ಇಲಾಖೆಗೆ ಸರಿಯಾದ ಮಾರ್ಗದರ್ಶನ ನೀಡುವ ಮೂಲಕ ಅದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಅದು ಯಾರೇ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈ ಒಂದು ಕೇಸಿನಲ್ಲಿ ಯಾರು ಆರೋಪಿ ಇದ್ದಾರೆ ಅದು ಕೊಂದವನಲ್ಲ, ಕೊಲ್ಲಿಕ್ಕೆ ಯಾರು ಆರ್ಡರ್ ಮಾಡಿದ್ದಾನೆ ಅದರ ಹಿಂದೆ ಯಾರ ಪಿತೂರಿ ಇದೆ ಅವನನ್ನು ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಒಂದು ಬೇಡಿಕೆ. ಈ ಒಂದು ಭಾಷಣಗಳಲ್ಲಿ ಯಾರೆಲ್ಲ ಏನು ತಮಗೆ ಮುಂದಕ್ಕೆ ಅನುಕೂಲ ಆಗಬೇಕು, ತಮಗೆ ಅಧಿಕಾರ ಸಿಗಬೇಕು, ನಾನು MLA ಆಗಬೇಕು, ನಾನು MP ಆಗಬೇಕು ಅಥವಾ ಕಾರ್ಪೊರೇಟರ್ ಆಗಬೇಕು ಎಂಬ ಆಸೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಭಾಷಣ ಮಾಡುವಂಥ ಜನ ಇದ್ದಾರೆ, ದುಡ್ಡಿಗಾಗಿ ಕೂಡ ಭಾಷಣ ಮಾಡುವವರಿದ್ದಾರೆ. ಅಂಥವರನ್ನು ಈ ಕುಣಿಕೆಯ ಕಾನೂನಲ್ಲಿ ಒಂದು ವೇಳೆ ಸಿಲುಕಿಸಿದರೆ ಖಂಡಿತವಾಗಿ ಇಂತಹ ಘಟನೆಗಳು ನಡೆತಿರಲಿಲ್ಲ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಏನು ಶ್ರೀಕಾಂತ್ ಶೆಟ್ಟಿ ಇದ್ದಾರೆ, ಅವರು ಏನು ಭಾಷಣ ಮಾಡಿದ್ದಾರೆ, ಆ ಭಾಷಣದ ತುಣುಕುಗಳನ್ನು ನೋಡಿಕೊಂಡು ಅವರನ್ನು ಇಲ್ಲಿ ಮುಖ್ಯ ಆರೋಪಿ, 1ನೇ ಆರೋಪಿಯನ್ನಾಗಿ ಮಾಡಬೇಕು. 2ನೇ ಆರೋಪಿನಲ್ಲಿ ಪುತ್ತೂರಿನಲ್ಲಿ ಭರತ್ ಕುಂಡೇಲಿ ಏನು ಆದೇಶ ಕೊಟ್ಟಿದ್ದಾರೆ ಅವರನ್ನು 2ನೇ ಆರೋಪಿಯನ್ನಾಗಿ ಮಾಡಬೇಕು. ಆ ಕೊಂದವರನ್ನು ಉಳಿದ ಆರೋಪಿಗಳನ್ನಾಗಿ ಮಾಡಬೇಕೆಂಬುದಂತೇಳಿ ಇಲ್ಲಿನ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಮುಖ್ಯವಾದಂಥ ಬೇಡಿಕೆ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಮೊನ್ನೆಯ ದಿನ ಏನು ಅಬ್ದುಲ್ ರೆಹಮಾನ್ ರವರ ಕೊಲೆ ಆಯಿತು, ಅವರಿಗೆ ಎಲ್ಲರೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಕೊಲೆ ಘಟನೆಯನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನವನ್ನು ನಂಬಿಕೊಳ್ಳುವವರು ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ. ಅದಕ್ಕಾಗಿ ಸರ್ಕಾರದಿಂದ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತೇಳಿ ನಮ್ಮ ಆಗ್ರಹ. ಅದೇ ರೀತಿ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವನಿಗೆ ಆಸ್ಪತ್ರೆ ಖರ್ಚು ವೆಚ್ಚ ಮಾತ್ರವಲ್ಲ, ಅವನ ಮುಂದಿನ ಜೀವನಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅದಕ್ಕೆ ಕೂಡ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ನಮ್ಮ ಆಗ್ರಹ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಅದೇ ರೀತಿ ಈ ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ,
ಈ ಜಿಲ್ಲೆ ಯಾವತ್ತೂ ಕೂಡ ಶಿಕ್ಷಿತರ ಜಿಲ್ಲೆ. ದಕ್ಷಿಣ ಕನ್ನಡ 100ಕ್ಕೆ 100 ಶಿಕ್ಷಿತರ ಜಿಲ್ಲೆ. ಈ ಜಿಲ್ಲೆಯ ಮೇಲೆ ಬಹಳಷ್ಟು ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಮಂಗಳೂರಿಗೆ ಒಂದು ಒಳ್ಳೆಯ ಹೆಸರಿದೆ. ಯಾಕಂತ ಹೇಳಿದರೆ ಇಲ್ಲಿ ವಿಮಾನಯಾನ ಇದೆ, ಜಲಯಾನ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂಥ ಒಂದು ಈ ಪ್ರದೇಶ. ಈ ಪ್ರದೇಶಕ್ಕೆ ಜನರಿಗೆ ಕೆಲಸ ಬೇಕು ಅಂತ ಹೇಳುವಂಥ ಒಂದು ಆಗ್ರಹ ದೊಡ್ಡ ಮಟ್ಟದಲ್ಲಿ ಇದೆ. ಇಲ್ಲಿ ಬಹಳಷ್ಟು ವ್ಯಾಪಾರಸ್ಥರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆ ನಡೆಯುವುದರಿಂದ ವ್ಯಾಪಾರಗಳು ಕೂಡ ನಡೀತಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಕ್ರೈಸ್ತ ಇರ್ಬೋದು, ವ್ಯಾಪಾರಕ್ಕೆ ಕೂಡ ಅಡಚಣೆ ಆಗಿದೆ. ಈ ಭಾಗದ ಜನರ ಒಂದು ಬೇಡಿಕೆ ಏನಂತ ಹೇಳಿದರೆ, ಇತ್ತೀಚೆಗೆ 9 ಗಂಟೆಗೆ ಪೊಲೀಸ್ ಇಲಾಖೆಯವರು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆಯವರೆಗೆ ಕೂಡ ಇಲ್ಲಿ ಓಪನ್ ಆಗಬೇಕಂತ ಹೇಳುವಂತ ಒಂದು ಬೇಡಿಕೆ ಈ ಭಾಗದ ಜನರ, ಈ ಜಿಲ್ಲೆ ಜನರ ಬೇಡಿಕೆ ಇದೆ. ಅಧಿವೇಶನದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂತ ಹೇಳುವಂತ ಈ ಸಂದರ್ಭದಲ್ಲಿ ಇಂತಹ ಘಟನೆಗಳಾದಾಗ ಜನರು ಹೆದರಿಕೆಯಿಂದ ಹೊರಗೆ ಬರುವುದು ಹೇಗೆ? ಸಾಮಾನ್ಯ ಜನರಿಗೆ ಯಾರು ರಕ್ಷಣೆ ಕೊಡುವವರು? ಇದಕ್ಕೆ ರಕ್ಷಣೆ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಬೇಕಲ್ಲ. ಈ ರೀತಿ ಆದರೆ ಇನ್ನು 9 ಗಂಟೆಗೆ ಬಂದ್ ಮಾಡೋರು ಇನ್ನು ಮುಂದಕ್ಕೆ ಕತ್ತಲೆ ಆಗುವಾಗಲೇ 7 ಗಂಟೆಗೆ ಬಂದ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಈ ಜಿಲ್ಲೆಯ ಜನರು ಯಾವ ರೀತಿ ಜೀವನ ಸಾಗಿಸಬೇಕು ಅಂತ ಹೇಳಿ ನಾವು ಕೇಳುವಂತ ಪ್ರಶ್ನೆ. ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಧೈರ್ಯ ತುಂಬಬೇಕು. ಪೊಲೀಸ್ ಇಲಾಖೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ, ಕಾನೂನಾತ್ಮಕವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಮೊದಲು ಬಾಯಿಗೆ ಬಂದಾಗೆ ಬೊಗಳುವವರ ಒಂದು ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡಿದರೆ ಇಂಥ ಘಟನೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಅಂಥವರನ್ನು ಕಾನೂನಾತ್ಮಕವಾಗಿ ಒಂದು ಆರೋಪಿ ಸ್ಥಾನದಲ್ಲಿ ಜೈಲಿಗೆ ಕಟ್ಟಿದರೆ ಮುಂದಕ್ಕೆ ಈ ಬಿಗಿ ಬಾಯಿಗೆ ಬಂದಾಗೆ, ಅದು ಯಾವುದೇ ಪಕ್ಷದವನಿರಲಿ, ಅದು ಕಾಂಗ್ರೆಸ್, ಬಿಜೆಪಿ, ಇನ್ನೊಂದು SDP ಅದು ಇದು ಅಂತ ಹೇಳಿಲ್ಲ, ಕಾನೂನಾತ್ಮಕ ಪ್ರಜಾಪ್ರಭುತ್ವದಲ್ಲಿ ಮಾತಾಡಲಿಕ್ಕೆ ಅವಕಾಶ ಉಂಟಂತ ಹೇಳಿದರೆ ಯಾವ ರೀತಿ ಮಾತಾಡುವುದಲ್ಲ, ಸಂವಿಧಾನಬದ್ಧವಾಗಿ ಮಾತಾಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿ ಮಾತಾಡದಿದ್ರೆ ಅಂಥವರನ್ನು ಕಾನೂನಾತ್ಮಕವಾಗಿ ಜೈಲಿಗೆ ಕಟ್ಟಿದರೆ ಇಂತಹ ಘಟನೆಗಳು ಖಂಡಿತವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳೆಲ್ಲ ಈ ಒಂದು ಕೇಸಿನಿಂದಲೇ ಇದನ್ನು ಆರಂಭ ಮಾಡಬೇಕು. ಈ ಕೇಸಿನಲ್ಲಿ ಯಾರು ಬಾಯಿಗೆ ಬಂದಾಗಿ ಬೊಗಳಿ ಅಲ್ಲಿ ಕೊಲೆ ಮಾಡಲಿಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರನ್ನು ಕಾನೂನಾತ್ಮಕವಾಗಿ ಪ್ರಥಮ ಆರೋಪಿ, 2ನೇ ಆರೋಪಿ, 3ನೇ ಆರೋಪಿ ಅವರನ್ನೇ ಮಾಡಬೇಕು. ಉಳಿದವರನ್ನು ಕೊಂದವರನ್ನು ನಂತರ ಮಾಡಬೇಕು. ಕೊಂದವನಿಗೆ ಯಾಕೆ ಕೊಂದತೆ ಅಂತೇಳಿ ಗೊತ್ತಿಲ್ಲ, ಸತ್ತವನಿಗೆ ಯಾಕೆ ಸತ್ತತ್ತ ಅಂತೇಳಿ ಗೊತ್ತಿಲ್ಲ, ಆ ಸತ್ತವನ ಆ ಮಗುವಿಗೆ ನನ್ನ ತಂದೆ ಯಾಕಾಗಿ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದು ಬಹಳ ಬೇಸರ ಆಗ್ತದೆ. ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರೇ ಕ್ರೈಸ್ತ ಇರಲಿ, ಯಾರ್ದಾದ್ರೂ ಜೀವ ಸತ್ತಾಗ ಯಾರಿಗೂ ನಷ್ಟ ಆಗುದಿಲ್ಲ. ಅವರ ತಂದೆ ತಾಯಿಗೆ, ಅವರ ಹೆಂಡತಿ ಮಕ್ಕಳಿಗೆ ನಷ್ಟ. ಅವರ ಕುಟುಂಬವನ್ನು ಸಾಕುವವರು ಯಾರು? ಇದನ್ನು ಇಲಾಖೆ ಕೂಡ, ಪೊಲೀಸ್ ಇಲಾಖೆ ಅರ್ಥ ಮಾಡಬೇಕು, ಸರ್ಕಾರ ಕೂಡ ಅರ್ಥ ಮಾಡಬೇಕು. ನಾನು ಈಗ ನಮ್ಮ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಕಾಂಗ್ರೆಸ್ ಪಕ್ಷದವನಾಗಿ ಸರ್ಕಾರಕ್ಕೆ ಕೂಡ ಹೇಳುವುದಿಷ್ಟೇ, ಈ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ, ಮತೀಯ ಸಾಮರಸ್ಯವನ್ನು ಕೆಡಿಸುವಂಥ ಜಿಲ್ಲೆ. ಇಲ್ಲಿಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ನಮ್ಮ ಗೃಹ ಮಂತ್ರಿಗಳು ಕೂಡ ಮೊನ್ನೆ ಬಂದಾಗ ಇಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ಆಗಲಿಲ್ಲ. ಅತಿ ಶೀಘ್ರವಾಗಿ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕಠಿಣವಾದ ಕಾನೂನನ್ನು ಅಳವಡಿಸಿಕೊಂಡು ಇಂಥ ಕೆಲಸಕ್ಕೆ ಬ್ರೇಕ್ ಹಾಕುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಅವರು ಮಾಡಬೇಕು. ಪೊಲೀಸ್ ಇಲಾಖೆ ವೈಫಲ್ಯ ಇದರಲ್ಲಿ ನಮಗೆ ಕಾಣ್ತಾ ಇದೆ. ನಾನು ಹೇಳುದಿಷ್ಟೇ, ಪೊಲೀಸ್ ಇಲಾಖೆಯವರು ಧೈರ್ಯ ತುಂಬಬೇಕು. ನೀವು ಯಾಕೆ ಹೆದರ್ತೀರಿ? ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರೇ ಇರಲಿ, ಕಾನೂನನ್ನು ಕೈಗೆತ್ತಿಕೊಂಡವನ ಮೇಲೆ ನೀವು ಕಾನೂನಾತ್ಮಕವಾಗಿ ಕಠಿಣವಾದ ಏನು ಶಿಕ್ಷೆ ಉಂಟು ಅದನ್ನು ನೀವು ಮಾಡಿದಾಗ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ನೀವು ಮಾಡಿ. ನೀವು ಯಾಕೆ ಹೆದರ್ತೀರಿ? ನಿಮ್ಗೆ ಸಂವಿಧಾನ ಇಲ್ಲ, ನಿಮ್ಗೆ ಸಂಬಳ ಕೊಡೋದು ಯಾರು? ಸರ್ಕಾರ ಸಂಬಳ ಕೊಡೋದು ಯಾರ ದುಡ್ಡಿನಿಂದ? ನಮ್ಮಂತವರ ಎಲ್ಲರ ದುಡ್ಡಿನಿಂದ ನಿಮ್ಮ ಇಲಾಖೆಯವರಿಗೆ ಸಂಬಳ ಸಿಗುವುದು. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನಾದರೂ ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಇಂತಹ ಘಟನೆ ಆಗದಾಗಿ ನೀವು ನೋಡ್ಕೊಳ್ಳಿ. ಇದು ಒಬ್ಬ ಹಿಂದೂಗೆ ಒಬ್ಬ ಮುಸ್ಲಿಂ, ಒಬ್ಬ ಮುಸ್ಲಿಂಗೆ ಒಬ್ಬ ಹಿಂದೂ, ಇದು ಏನು ಪ್ರತೀಕಾರ? ಅದು ಕೂಡ ಪ್ರತೀಕಾರ ಒಂದು ಸಾಮಾನ್ಯ ಜನರು ಹೋಗುವಾಗ, ಅದು ಹಿಂದೂ ಇರ್ಲಿ, ಮುಸಲ್ಮಾನರಿರ್ಲಿ, ಅವ್ರ ಜೀವ ಅಲ್ವಾ? ಕೊಂದವರನ್ನು ಕೊಲ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ, ನಿಮ್ಗೆ ತಾಕತ್ತಿಲ್ಲ. ಕೊಂದವರನ್ನು ಕೊಲ್ಲಿಕ್ಕೆ ನಿಮ್ಗೆ ಧೈರ್ಯವಿಲ್ಲ, ತಾಕತ್ತಿಲ್ಲ. ನಾವು ಕೊಲ್ಬೇಕಂತ ಹೇಳುವುದಲ್ಲ, ಅಂಥವ್ರನ್ನು ಕೊಂದ್ರೆ ಯಾರಿಗೂ ಬೇಸರ ಆಗುದಿಲ್ಲ. ನಾನು ಕಾನೂನನ್ನು ಕೈಗೆತ್ತಿಕೊಳ್ಬೇಕಂತ ಹೇಳುವುದಲ್ಲ. ಅಂತ ಕೆಲಸಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾನು ಹಿಂದೂ ಸಮಾಜ, ಮುಸಲ್ಮಾನ ಸಮಾಜ ಬಾಂಧವರು ಮತ್ತು ಕ್ರೈಸ್ತ ಸಮಾಜ ಬಾಂಧವರು, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇರುವವರು ಮುಂದಕ್ಕೆ ಕೂಡ ತಮ್ಮ ಮಕ್ಕಳನ್ನು ಒಂದು ಜಾಗೃತ ಮಾಡಿ, ಇಂಥ ಘಟನೆಗಳಿಗೆ ಹೋಗದಾಗೆ ತಾವು ಜಾಗೃತ ಮಾಡಿ, ಅವರಿಗೆ ಬುದ್ಧಿವಾದ ಹೇಳಿ. ಇಂಥ ಕೆಲಸಗಾರಿಗಳಿಗೆ ಹೋಗಬೇಡಿ. ನಿಮ್ಗೂ ಕೂಡ ಜೀವನ ಇದೆ, ನಮ್ಮ ಕುಟುಂಬಕ್ಕೂ ಕೂಡ ಜೀವನ ಸಾಗಿಸಲಿಕ್ಕಿದೆ. ನೀವು ಇಂಥದಕ್ಕೆ ಹೋಗ್ಬೇಡಿ ಅಂತೇಳಿ ಬುದ್ಧಿವಾದ ಹೇಳಿ. ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇಲ್ಲವ್ರು ಯಾರೂ ಕೂಡ, ಅದು ಹಿಂದೂ ಮುಸ್ಲಿಂ ಅಂತೇಳಿ ನೋಡಬೇಡಿ, ಯಾರು ಕೂಡ ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಡಿ. ಮುಸ್ಲಿಂ ಒಬ್ಬ ತಪ್ಪು ಮಾಡಿದಾಗ ಮುಸ್ಲಿಂ ಮುಖಂಡರು ಅದನ್ನು ತಪ್ಪಂತ ಹೇಳಬೇಕು.
ಅದನ್ನು ತಪ್ಪಂತ ಹೇಳುವಂತ ಧೈರ್ಯ ತೋರಿಸಿದಾಗ ಇಂಥ ಕೆಲಸಕ್ಕೆ ಧೈರ್ಯ ಬರುವುದಿಲ್ಲ. ಹಿಂದೂ ಒಬ್ಬ ತಪ್ಪು ಮಾಡಿದಾಗ ಹಿಂದೂ ಮುಖಂಡರು ಸಭೆ ಕರೆಸಿಕೊಂಡು ಅದನ್ನು ತಪ್ಪಂತ ಹೇಳುವಂತ ಕೆಲಸ ಮಾಡಿದಾಗ ಇಂಥ ಕೆಲಸಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತದೆ ಅಂತ ಹೇಳಿ ನನ್ನ ನಂಬಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮುಸ್ತಾಫ ಉಳ್ಳಾಲ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಶೀದ್, ನಗರಸಭೆಯ ಕೌನ್ಸಿಲರ್ ಆಯುಬ್ ಮಂಚುಲಾ ಉಪಸ್ಥಿತರಿದ್ದರು. ಇವರ ಜೊತೆ ಸೇರಿಕೊಂಡು ನನ್ನದೊಂದು ವಿಜ್ಞಾಪನೆ ಏನಂತ ಹೇಳಿದರೆ, ಮೊನ್ನೆ ನಡೆದಂತಹ ಈ ಒಂದು ಭೀಕರ ಒಬ್ಬ ನಿರಪರಾಧಿ ಯುವಕನ ಮೇಲೆ ನಡೆದಂತಹ ಹತ್ಯೆಗೆ ಅದರ ಹೊಣೆಯನ್ನು ಪೊಲೀಸ್ ಇಲಾಖೆ ಹೊರಬೇಕಾಗ್ತದೆ. ಯಾಕೆಂತ ಹೇಳಿದರೆ, ಸುಹಾಸ್ ಶೆಟ್ಟಿಯ ಕೊಲೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಕೊಲ್ಲುವಂತಹ ವ್ಯವಸ್ಥೆಗೆ ಧೈರ್ಯವಾಗಿ ಹುರಿದುಂಬಿಸುವಂತಹ ಕೆಲಸ ನಡೆಯುವಾಗ ಖಂಡಿತ ಕೊಲೆ ನಡೆಯುತ್ತದೆ ಎನ್ನುವ ಆ ವಿಚಾರ ಪೊಲೀಸ್ ಇಲಾಖೆಗೆ ಖಂಡಿತ ಗೊತ್ತಿದೆ. ಅವರು ಗೊತ್ತಿದ್ದು ಯಾಕೆ ಕುರುಡರಾಗಿ ವರ್ತಿಸಿದ್ದಾರೆ ಅಂತ ಗೊತ್ತಿಲ್ಲ. ಅದರಿಂದ ಇದರ ನೇರ ಹೊಣೆ ಪೊಲೀಸ್ ಇಲಾಖೆ ಹೊರಬೇಕಾಗ್ತದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಈ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನು ಕೂಡ ವರ್ಗಾಯಿಸಬೇಕು. ಒಬ್ಬ ಪ್ರಾಮಾಣಿಕ ಮತ್ತು ಧೈರ್ಯವಂತ, ಯಾವ ರೀತಿಯ ರಾಜಕೀಯಕ್ಕೂ ಬಲಿಯಾಗದಂತಹ ಒಬ್ಬ ದಿಟ್ಟ ಧೀರ ಪೊಲೀಸ್ ಅಧಿಕಾರಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ನೇಮಿಸಿಕೊಳ್ಬೇಕು. ಅದೇ ರೀತಿ ಈ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಹೆಡೆಮುರೆ ಕಟ್ಟಬೇಕು. ಮತ್ತು ಇದಕ್ಕೆ ಪ್ರಚೋದನೆ ನೀಡಿ ಆ ಕೊಲೆಗೆ ಕಾರಣರಾದವನು ಕೂಡ 302ಗೆ ಒಳಗಾಗ್ತಾನೆ. ಅದಕ್ಕೆ ಪ್ರಚೋದನೆ ಕೊಟ್ಟಂತಹ ಇಬ್ಬರ ಹೆಸರನ್ನು ಈಗಾಗಲೇ ಹೇಳಿದ್ದಾರೆ. ಅವರನ್ನು ಆ 302 ಕೇಸಿಗೆ A1 A2 ಆರೋಪಿಯನ್ನಾಗಿ ಮಾಡಬೇಕು. ಮುಂದೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಹತ್ಯೆ ಆಗದ ರೀತಿಯಲ್ಲಿ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ಮಾಡಬೇಕು. ಮತ್ತು ನಮ್ಮ ಈ ಬೇಡಿಕೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದಂತಹ ಬೇಡಿಕೆ ಅಲ್ಲ. ಮನುಷ್ಯತ್ವದಲ್ಲಿರುವ ಪ್ರತಿಯೊಬ್ಬ ಮಾನವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು. ಒಬ್ಬ ಸತ್ತಾಗ ಅವನ ನೋವಿನಲ್ಲಿ ನಾವು ಭಾಗವಹಿಸಿ ಅವನ ಕುಟುಂಬಕ್ಕೆ ಸಾಂತ್ವನ ಹೇಳದಿದ್ದರೆ ಅದು ಮನುಷ್ಯತ್ವ ಅನ್ನೋದು ಅದಕ್ಕೆ ಅರ್ಥವಿಲ್ಲ. ಆ ಕುಟುಂಬ ಇವತ್ತು ಅನಾಥವಾಗಿದೆ. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಮತ್ತೆ ಸರ್ಕಾರ ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಯ ಒಂದು ಪರಿಹಾರವನ್ನು ಕೊಡಬೇಕು. ಆ ಕುಟುಂಬದ ಜೊತೆ ಖಂಡಿತ ನ್ಯಾಯ ಕೊಡುವ ತನಕ ನಮ್ಮ ಈ ನಾಯಕರು, ಕಾಂಗ್ರೆಸ್ನ ನಾಯಕರು ಎಲ್ಲರೂ ಇರ್ತಾರೆ. ನಮ್ಮ ಕಾರ್ಯಕರ್ತರು ಕೂಡ ಸೇರಿಕೊಂಡು ಅನ್ಯಾಯಕ್ಕೆ ಒಳಗಾದ ಆ ಒಂದು ಕುಟುಂಬಕ್ಕೆ 100ಕ್ಕೆ 100 ನಾವು ನ್ಯಾಯವನ್ನು ಕೊಡುವ ತನಕ ನಾವು ಯಾರು ಕೂಡ ವಿರಮಿಸುವುದಿಲ್ಲ ಅನ್ನುವ ಒಂದು ಮಾತನ್ನು ಹೇಳ್ತೇನೆ. ಮತ್ತೆ ಆಂಟಿ ಕಮ್ಯುನಲ್ ವಿಂಗ್ ಅದು ಕೂಡ ಸ್ಥಾಪನೆ ಇಲ್ಲಿ ತನಕ ಆಗಿದೆಯಲ್ವ ಅಂತ ಗೊತ್ತಿಲ್ಲ. ಕೂಡಲೇ 24 ಗಂಟೆಯ ಒಳಗೆ ಆ ಆಂಟಿ ವಿಂಗ್ ಅನ್ನು ಸ್ಥಾಪನೆ ಮಾಡಬೇಕು. ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಿನ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನೇಮಿಸಬೇಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇಲ್ಲ, ಅದು ಅವರವರ ಇಷ್ಟ. ಅದಕ್ಕೆ ಅವರು ಈಗ ಪಾರ್ಟಿಯಲ್ಲಿ ಇದು ಮಾಡಿದಾಗಿದ್ದಲ್ಲ, ಅವರವರು ಪರ್ಸನಲ್ ಆಗಿ ಬೇಸರನ್ನ ಮಾಡಿದ್ದು. ಕೆಲವರು ಆ ಥರ ಇದ್ದಾರೆ. ಆದರೆ ಒಂದು ವಿಷಯ ನಾವು ಇಲ್ಲಿ ಆಲೋಚನೆ ಮಾಡಲಿಕ್ಕಿರುವುದು, ರಾಜೀನಾಮೆ ಸಮಸ್ಯೆ ಪರಿಹಾರಕ್ಕಲ್ಲ. ಸಮಸ್ಯೆ ಪರಿಹಾರ ಆಗಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ನಾಯಕರು, ಮುಖ್ಯಮಂತ್ರಿಯವರು ಎಲ್ಲರ ಹತ್ರ ಸಹ ಹೋಗಿ ನಾವು ಅದನ್ನು ವಿಶ್ವಾಸ ತಗೊಂಡು ಅವರ ವಿಷಯದಲ್ಲಿ ಮಾತಾಡಿ ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಬೇಕು ಹೊರತು ಈ ರಾಜೀನಾಮೆ ಅದಕ್ಕೆ ಸಮಸ್ಯೆ ಪರಿಹಾರ ಅಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಪಕ್ಷದ ಒಳಗಿದ್ದು ಹೋರಾಡುವುದು ಮುಖ್ಯ ಮತ್ತು ಅಗತ್ಯ. ಅದರಿಂದ ನಾವು ಪಕ್ಷದ ಒಳಗಿದ್ದೇ ಪಕ್ಷದ ನಾಯಕರನ್ನು ಎಚ್ಚರಿಸ್ತೇವೆ, ಅವರನ್ನು ಒತ್ತಾಯಿಸ್ತೇವೆ ಅಷ್ಟೇ. ಈಗಾಗಲೇ ನಾನು ಹೇಳಿದ್ದೇನೆ, ಸುಹಾಸ್ ಶೆಟ್ಟಿ ಕೊಲೆಯ ನಂತರ ಬಂದಂತಹ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆಂಟಿ ಕಮ್ಯುನಲ್ ಇದು ವಿಂಗ್ ಫೋರ್ಸ್ ಅದನ್ನು ರಚಿಸುವಂತೆ ಕೂಡ ಹೇಳಿದ್ದಾರೆ. ಅದರ ಒಂದು ಪ್ರಕ್ರಿಯೆ ಕೂಡ ಈಗ ಈವರೆಗೆ ನಡೆದ ಸುದ್ದಿ ಬಂದಿಲ್ಲ. ಆದ್ದರಿಂದ ಪೊಲೀಸ್ ಇಲಾಖೆ ಅಲ್ಲಲ್ಲಿ ಈಗಾಗಲೇ ಮುಸ್ತಫಾ ಅವರು ಹೇಳಿದ್ದಾರೆ, ಅಯ್ಯೂಬ್ ಅವರಲ್ಲಿ ಪುತ್ತೂರಿನಿಂದ ಹಿಡಿದು ಮಂಗಳೂರಿನ ಮೂಲೆ ಮೂಲೆಯಲ್ಲಿ ಕೂಡ ಪ್ರಚೋದನಾತ್ಮಕ ಭಾಷಣ ನಡೆದಿದೆ.
ಹೇಳಿಕೆಗಳು ಕೂಡ ಮಾಧ್ಯಮದ ಮೂಲಕ ಬಂದಿದೆ. ಆದ್ದರಿಂದ ಅಂತಹವರನ್ನ ಒಂದು ಹತೋಟಿಯಲ್ಲಿ ಇಟ್ಟಿದ್ರೆ, ಅವರನ್ನ ಮೇಲೆ ಕ್ರಮ ಜರುಗಿಸಿದ್ರೆ ಈ ಕೃತ್ಯ ನಡೆಯುತ್ತಿರಲಿಲ್ಲ ಎಂಬುದು ಸಾಮಾನ್ಯನ ಕಣ್ಣಿಗೆ ಕಾಣುವಂತಹ ಒಂದು ಸತ್ಯ. ಆದ್ದರಿಂದ ಪೊಲೀಸ್ ಇಲಾಖೆಯ ವೈಫಲ್ಯ ಇಲ್ಲಿ ಎದ್ದು ಕಾಣ್ತದೆ. ಮೊನ್ನೆ ಬಜ್ಪೆಯಲ್ಲಿ ಭಾಷಣ ಮಾಡಿದಾಗ ಅದರನ್ನು ನೋಡಿ ಖಂಡಿಸಿ ಅವರು ಮಾಡಿದರೆ, ಆ್ಯಕ್ಷನ್ ತೆಗೆದಿದ್ರೆ ಇವತ್ತು ಈ ಪಾಪ ಹುಡುಗನ ಹತ್ಯೆ ಆಗ್ತಾ ಇರಲಿತ್ತು. 100% ಇದಕ್ಕೆ ಕಾರಣವೇ ಪೊಲೀಸ್ ಇಲಾಖೆಯವರಾಗಿರ್ತಾರೆ. ಕಾನೂನಿಗೆ ಎಂಥವರು ಭಯಪಡ್ತಾರೆ, ಅದು ರೌಡಿ ಆಗಿರಲಿ, ಸಾಮಾಜಿಕ ರಾಜಕೀಯ ಧುರೀಣರಾಗಿರಲಿ, ಎಷ್ಟೇ ಪ್ರಭಾವಿ ಆದರೂ ಕೂಡ ಪೊಲೀಸ್ ಇಲಾಖೆಗೆ ಹೆದರುತ್ತಾರೆ ಎಂಬುದಕ್ಕೆ ಮತ್ತು ನಮ್ಮ ಕಾನೂನಿನ ನ್ಯಾಯಾಲಯದ ಆದೇಶಕ್ಕೆ. ಈ ಹಿಂದೆ ಒಬ್ಬರು ತಿಂಗಳಿಗೆ 2-3 ಬಾರಿ ಭಾಷಣ ಮಾಡ್ತಾ ಇದ್ರು. ಮುಸ್ಲಿಂ ದ್ವೇಷವೇ ಕೇವಲವಾಗಿ ಮಾತಾಡ್ತಿದ್ರು. ಮುಸ್ಲಿಮರ ಮಹಿಳೆಯರ ಮೇಲೆ, ತಾಯಂದಿರ ಮೇಲೆ ಕೂಡ ಕೇವಲವಾಗಿ ಮಾತಾಡ್ತಿದ್ರು. ಅವರ ಮಾತು ಈಗ ಕಡಿಮೆ ಆಗಿದೆ. ಅದು ಹೇಗೆ? ಅದು ಕೋರ್ಟಿನ ಆದೇಶದ ಮೇರೆಗೆ ಈಗ ಅವರು ಅಂತಹ ಪ್ರಚೋದನಾತ್ಮಕ ಮಾತು ಆಡೋದಿಲ್ಲ. ಆದ್ದರಿಂದ ನಾವು ಕೋರ್ಟಿನ ಕಟ್ಟಕಟ್ಟೆಗೂ ನಾವು ಹತ್ತೇವೆ, ಈ ಬಗ್ಗೆ ನಾವು ಪ್ರಯತ್ನ ಪಡ್ತೇವೆ. ಯಾಕೆಂದರೆ ಇಂತಹ ಪ್ರಚೋದನಾತ್ಮಕ ಭಾಷಣ ಯಾವುದೇ ಧರ್ಮದವರಿಂದ, ಅದು ಹಿಂದೂಗಳಿಂದ ಮಾತ್ರ ಅಲ್ಲ, ಮುಸ್ಲಿಮರಿಂದಲೂ ಬರಬಾರದು, ಕ್ರೈಸ್ತರಿಂದಲೂ ಬರಬಾರದು. ಈ ದೇಶಕ್ಕೊಂದು ಸಂವಿಧಾನವಿದೆ, ಅದರ ಆಧಾರದಲ್ಲಿ ನಾವು ಮಾತಾಡಬೇಕೇ ಹೊರತು, ಅದರ ಆಧಾರದಲ್ಲಿ ನಾವು ನಡೆಯಬೇಕೇ ಹೊರತು ನಮಗೆ ತೋಚಿದಂತೆ ನಡೆಯುವುದಕ್ಕೆ ಇದು ಭಾರತ. ಅಲ್ಲಿ ಅದಕ್ಕೆ ಅನುಮತಿಯೇ ಇಲ್ಲ.